ಬಂದಿದ್ದಾನೆ. ಆತನ ಸಾವು ನಮ್ಮ ಪಾಲಿಗೆ ಸ್ವರ್ಗ ಪ್ರಾಪ್ತಿಯಾದಂತೆ ಸರಿ. ಓಹೋ, ನಿಮ್ಮ ಉಪಕಾರ ಮರೆಯಲಾದದ್ದು ಸ್ವಾಮಿ. ಕೃತಜ್ಞತಾ ಭಾವದಿಂದ ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಏನೆಂದು? ನಿಮ್ಮ ಪಾದ ಸೇವೆ ಮಾಡುವ ಅನುಕೂಲ ಮಾಡಿಕೊಡು ಸ್ವಾಮಿ. ಓ ತರುಣಿ, ಅಯ್ಯ ವೀರ, ನನ್ನ ಕಾರ್ಯಕ್ಕೆ ಅಡ್ಡಿಯಾದದೊಡದನ್ನು ನನ್ನ ಸ್ವಾರ್ಥಕ್ಕಾಗಿ ಕೊಂದೆ. ಅದಕ್ಕಾಗಿ ನನ್ನ ಪಾದ ಸೇವೆ ಮಾಡುವ ಅಗತ್ಯವೇನಿದೆ? ಆತನ ಸಾವು ನಿಮಗೆ ಉಪಕಾರವಾಗಿದ್ದರೆ, ನಿಮಗೆ ಸಹಾಯ ಮಾಡಲೇಬೇಕೆಂಬ ಮನಸ್ಸಿದ್ದರೆ ನನಗೆ ಭೂಲೋಕಕ್ಕೆ ಹೋಗಲು ಮಾರ್ಗವನ್ನು ತಿಳಿಸಿಕೊಳ್ಳಿ, ಅಷ್ಟೇ ಸಾಕು. ಸ್ವಾಮಿ, ನಿಮ್ಮ ಪಾದ ಸೇವೆ ಮಾಡುವುದೆಂದರೆ ಏನೆಂದು ತಿಳಿದಿದ್ದೀರಿ? ಏನು ಸ್ವಾಮಿ? ಕನ್ಯಾ ವರೇದ ರೂಪಂ. ರೂಪವಂತನಾದ ವರನನ್ನೇ ಕನ್ಯಾ ಆಶಿಸುತ್ತಾಳೆ. ಹೌದು, ನಾನು ನಿನ್ನ ಬಾಹ್ಯ ಸೌಂದರ್ಯಕ್ಕೆ ಸೋತವಳೆಲ್ಲ, ಮತ್ತೆ ನಿನ್ನ ಹೃದಯ ಸೌಂದರ್ಯಕ್ಕೂ ಮಾರು ಹೋಗಿದ್ದೇನೆ. ಓಹೋ, ಹಾಗಾಗಿ ನೀನು ನನ್ನನ್ನು ಮದುವೆ ಆಗಬೇಕು. ಶಕ್ತಿ ವಿಕ್ರಮಕ್ಕಾಗಿ ನನ್ನನ್ನು ತಿರಸ್ಕರಿಸಿದ್ಯಾ? ಆ ಶಕ್ತಿ ವಿಕ್ರಮ ನಿನ್ನ ಕೊನೆಯ ಕಾಲದಲ್ಲಿ ಈಶ್ವರಿಯ ಧ್ಯಾನದಿಯೇ